ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದ ಹಿರೇಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ. ಹೆಸರು ರುದ್ರ ಅಂತ ಇದು ದನಕರ ಮೀನೆಲ್ಲ ಸೊತ್ತಗವ ದನಕರನಿಂದಾಡಿ ವಾಸನ ನಮ್ಗೆ ದನಕರ ನೀರು ಕುಡಿಸಕ್ ಆಯ್ತಾ ಇಲ್ಲ. ಸತ್ತ ಮೀನುಗಳನ್ನ ಕೆರೆಯ ಸುತ್ತಲೇ ಬಿಟ್ಟು ಹೋಗಿರೋದ್ರಿಂದ ನೀರು ಕಲುಷಿತಗೊಂಡು ದುರ್ವಾಸನೆ ಬೀರ್ತಾ ಇದೆ. ದನಕರುಗಳಿಗೆ ಕುಡಿಯಲು ನೀರಿಲ್ಲದಂತಾಗಿದೆ. ಹಾಗೆ ಕೆರೆಯ ನೀರು ಸಂಪೂರ್ಣವಾಗಿ ಕಲುಷಿತಗೊಳ್ಳುವ ಸಾಧ್ಯತೆ ಇದೆ. ಗ್ರಾಮದ ಬಿಆರ್ಟಿ ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ಹಿರೇಕೆರೆ ಸುತ್ತಲೂ ದುರ್ವಾಸನೆ ಬೀರ್ತಾ ಇದ್ದು, ಸುತ್ತಮುತ್ತಲಿನ ನಿವಾಸಿಗಳು ಹಾಗೂ ರೈತರು ಮೂಗು ಮುಚ್ಚಿಕೊಂಡು ವ್ಯವಸಾಯವನ್ನು ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ ಮತ್ತು ಸಂಜೆ ವೇಳೆ ಹೆಚ್ಚಿನ ಗಾಳಿ ಬೀಸುವ ಪರಿಣಾಮ ದುರ್ವಾಸನೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇದರಿಂದ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಾಮದಾಸಯ್ಯ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ, ಪುಟ್ಟಸ್ವಾಮಿ ಸೇರಿದಂತೆ ಇತರರು ಆರೋಪಿಸಿದ್ದಾರೆ. ಹಿರೇಕೆರೆ ನಮ್ಮ ಹೊಂಗನೂರು ಗ್ರಾಮಕ್ಕೆ ಸೇರಿದ್ದು. ಈ ಹೊಂಗನೂರು ಹಿರೇಕೆರೆಯಲ್ಲಿ ಸುಮಾರು ಈ ವರ್ಷ ಅತಿ ಹೆಚ್ಚು ಮಳೆ ಇಲ್ಲ. ಮಳೆ ಇಲ್ಲದ ಕಾರಣ ಇಲ್ಲಿ ಕೆರೆಯಲ್ಲಿ ನೀರು ಬತ್ತೋಗಿದೆ. ಇಲ್ಲಿ ಮೀನುಗಾರಿಕೆ ಮಾಡ್ತಾ ಇರೋರು ಕೊಳ್ಚಿ ನೀರೆಲ್ಲ ಮೀನೆಲ್ಲ ಸತ್ತು ದುರ್ವಾಸನೆ ಹೊಡಿತಾ ಇದೆ. ಹಾಗೂ ಇಲ್ಲಿ ದನಕರುಗಳಿಗೆ ತುಂಬ ತೊಂದರೆಯಾಗಿ ಜಾನುವಾರುಗಳಿಗೆ ದುಃಖ ಪಡೋ ಸ್ಥಿತಿಯಾಗಿದೆ. ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಿರೇಕೆರೆಯನ್ನು ಪರಿಶೀಲಿಸಿ ಮೀನು ಹಿಡಿತೋದನ್ನ ಸ್ಥಗಿತ ಮಾಡಬೇಕು ಮತ್ತು ಜಾನುವಾರುಗಳಿಗೆ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀನಿ ಸರ್.